ಹಾಯ್ ಹಲೋ ಸ್ನೇಹಿತರೆ, ಜೈ ಹಿಂದ್ ಎಲ್ಲರಿಗೆ. ಎಲ್ಲರಿಗೂ ಕೂಡ ಒಂದು ಬಿಗ್ ಅಪ್ಡೇಟ್ ಏನಪ್ಪ ಅಂತಂದರೆ SSCGD ಕಾನ್ಸ್ಟೇಬಲ್ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆದಿದ್ರಲ್ಲ. ಸೊ ಆ ಅರ್ಜಿಗೆ ಆಗಿರ್ತಕ್ಕಂಥವ್ರಿಗೆ ಆಯಿತು, ಮತ್ತು ಇನ್ನೂ ಯಾರಾದರೂ ಅರ್ಜಿಗಳನ್ನ ಸಲ್ಲಿಸಿರಲಿಲ್ಲಪ್ಪ ಅಂತಂದರೆ ಸೊ ಅವ್ರಿಗೊಂದು ಆಫಿಷಿಯಲ್ SSC ವೆಬ್ಸೈಟ್ನಲ್ಲಿ ನಿಮಗೊಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ. ಸೊ ಆ ನೋಟಿಫಿಕೇಷನ್ ಏನು, ಅದರಲ್ಲಿ ಏನೇನು ಕೊಟ್ಟಿದ್ದಾರೆ, ಆ ಅಪ್ಡೇಟ್ ಏನು ಬಂದಿದೆ ಅಂತ ಹೇಳ್ಕೆಸಿಂದ ಸಾಕಷ್ಟು ಜನಕ್ಕೆ ಡೌಟ್ನಲ್ಲಿದ್ದೀರಾ. ಓಕೆ, ಆ ಡೌಟನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಓಕೆ, ಯಾರಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ಜಾಯಿನ್ ಆಗ್ತಾ ಇದ್ದೀರಾ, ಓಕೆ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಾ, ಓಕೆ ಅಚ್ಚುಕಟ್ಟಾಗಿ ಕನ್ನಡದಾಗ ಮಾಹಿತಿಗಳನ್ನ ತಿಳಿದುಕೊಳ್ಬೇಕು ಅಂದ್ಕೊಂಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೊ ಜಾಬನ್ನು ನೋಟಿಫಿಕೇಷನ್ ಬಗ್ಗೆ ಮಾಹಿತಿಯನ್ನು ಕೊಡೋದು ಇಂಪಾರ್ಟೆಂಟ್ ಅಲ್ಲ, ಅದರಲ್ಲಿ ಏನೇನು ಇದೆ ಮತ್ತು ಅದು ಎಕ್ಸಾಮ್ ಯಾವಾಗ ಇರ್ತದೆ, ಅಡ್ಮಿಟ್ ಕಾರ್ಡ್ ಯಾವಾಗ, ಅಪ್ಲಿಕೇಶನ್ ಸ್ಟೇಟಸನ್ನು ಯಾವ ಥರ ಚೆಕ್ ಮಾಡ್ಕೊಳ್ಬೇಕು, ಅಪ್ಲಿಕೇಶನ್ ತಪ್ಪಾಗಿದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದು ಯಾವಾಗ ಅಂತ ಹೇಳ್ಕೆಸಿಂದ ಸೊ ಅದ್ರ ಬಗ್ಗೆ ಮಾಹಿತಿಗಳನ್ನ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪ್ರತಿಯೊಂದು ಮಾಹಿತಿನ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ನೀಡ್ತಾನೆ ಇರ್ತೀವಿ. ಡೈಲಿ ಬೇಕಿದ್ದರೆ ನೋಡ್ಕೋಬೋದು, ಹಿಂದಿನ ವೀಡಿಯೋಗಳನ್ನ ನೋಡ್ಕೊಂಡ್ರೆ ನಿಮ್ಗೆ ಕ್ಲಿಯರಿಟಿಯಾಗಿ ಅರ್ಥ ಆಗುತ್ತೆ. ಓಕೆ, ನಾವು ಕೊಡ್ತಿರ್ತಕ್ಕಂಥ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ಇನ್ನು ನೋಟಿಸ್ ಏನು ಅದು ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಇಲ್ಲಿ ಕೊಟ್ಟಿದ್ದಾರೆ ಏನಪ್ಪ ಅಂತಂದರೆ ಬಿಫೋರ್ ದ ಕ್ಲೋಸಿಂಗ್ ಡೇಟ್ 14/10/2024 ಆ್ಯಂಡ್ ನಾಟ್ ವೇಟ್ ಟಿಲ್ ದ ಲಾಸ್ಟ್ ಡೇಟ್ ಅಂತಂದರೆ ಸೊ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸೋಕೆ ಇದೇ ತಿಂಗಳ 14ನೇ ತಾರೀಕಿಗೆ ಲಾಸ್ಟನ್ನು ಕೊಟ್ಟಿದ್ದಾರೆ. SSCGD ಕಾನ್ಸ್ಟೇಬಲ್, BSF, CRPF, ITBP, ಆಸಾಮ್ ರೈಫಲ್, SSB, ನೆಕ್ಸ್ಟ್ SSF ಇವೆಲ್ಲೇನು ಹುದ್ದೆಗಳನ್ನ ಕಾಲ್ಫರ್ ಮಾಡಿದಾರಲ್ಲ. ಸೊ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಇನ್ನೂ ಯಾರಾದರೂ ಹಾಕ್ಕೊಂಡಿರಲ್ಲ ಅಂತಂದರೆ ಮೇಲ್ ಆ್ಯಂಡ್ ಫಿಮೇಲ್ ಅಂದರೆ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಕೂಡ ಇದರಲ್ಲಿ ಹಾಕೋಕ್ಕೆ ಅವಕಾಶ ಇದೆ. 18ರಿಂದ 23 ಏಜದವರು ಕೂಡ ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಬಂದುಬಿಟ್ಟು OBCದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸನ್ ಇರ್ತೈತಿ, SC/STದವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸನನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಇದಕ್ಕೆ ಪುರುಷರು ಹಾಕ್ಬೋದು, ಮಹಿಳೆಯರು ಕೂಡ ಹಾಕ್ಬೋದು. ಇದಕ್ಕೆ ಹೈಟ್ ಬಂದುಬಿಟ್ಟು ಅದರ್ ಕೆಟಗರಿ ಅವರಿಗೆ 170 ಹೈಟ್ ಇರ್ತೈತಿ, STದವರಿಗೆ 152.5 ಸೆಂಟಿಮೀಟರ್ನ ಹೈಟನ್ನು ಇದರಲ್ಲಿ ಕೊಟ್ಟಿರ್ತಾರೆ. ಓಕೆ, ಈ ಹೈಟಿಗೆ ನೆಕ್ಸ್ಟ್ ಇನ್ನೂ ಯಾರಾದರೂ ನೀವು ಇದಕ್ಕೆ ಅರ್ಜಿಗಳನ್ನ ಸಲ್ಲಿಸಿರಲಿಲ್ಲಪ್ಪ ಅಂತಂದರೆ ಇದೇ ತಿಂಗಳ 14ನೇ ತಾರೀಕು ಅಂದರೆ ಸೊ 14/10/2024 ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ತನಕ ಯಾರೂ ವೇಟ್ ಮಾಡಬೇಡ್ರಿ. ಸರ್ವರನ್ನು ಇವತ್ತಿಂದ ನಾವು ಅಂದರೆ ಬಹಳಷ್ಟು ಬಿಜಿ ಆಗ್ತದೆ ಅಂತ ಹೇಳ್ಕೆಸಿಂದ ಅಡ್ವಾನ್ಸ್ ಆಗಿ 100% ನಾನು ಹೇಳ್ತಾ ಇದ್ದೀನಿ, SSCದವ್ರದಂಥ ಮಾಹಿತಿಯನ್ನು 100% ಅವರು ಕರೆಕ್ಟಾಗಿ ಕೊಡ್ತಾನೆ ಇರ್ತಾರೆ. ಅವ್ರು ಹೇಳ್ತಾ ಇದ್ದಾರೆ 14ನೇ ತಾರೀಕು ಮಟ್ಟ ಯಾರು ವೇಟ್ ಮಾಡ್ಕೊಳ್ಬೇಡ್ರಿ, ಅರ್ಜಿಗಳನ್ನ ಹಾಕ್ಬೇಕು ಅಂದ್ಕೊಂಡಿದ್ದವರು ಈಗಾಗಲೇ ಅರ್ಜಿಗಳನ್ನ ಹಾಕ್ಕೊಡ್ರಿ. ಸೊ ಸರ್ವರ್ ಬಿಜಿ ಆಯ್ತಪ್ಪ ಅಂತಂದರೆ ಹೊಳ್ಳಿ ನಾವು ಅಪ್ಲಿಕೇಶನ್ನ ಡೇಟನ್ನು ಎಕ್ಸ್ಟೆಂಡನ್ನು ಮಾಡೋದಿಲ್ಲ ಅಂತ ಹೇಳ್ಕೆಸಿಂದ ಈ ನೋಟಿಸ್ನಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ನಾನು ಕೂಡ ಹೇಳ್ತಾ ಇದ್ದೀನಿ, ನನ್ನ ರಿಕ್ವೆಸ್ಟ್, ಸೊ ನೀವೇನು ತಿಳ್ಕೊತೀರಿ ಬಿಡ್ತೀರಿ ಗೊತ್ತಿಲ್ಲ, ಇನ್ನೂ ಯಾರಾದರೂ ಅರ್ಜಿಗಳನ್ನ ಹಾಕ್ಕೊಂಡಿರಲಿಲ್ಲ ಅಂದರೆ ಸ್ನೇಹಿತರೆ ಪ್ಲೀಸ್ ಅರ್ಜಿಗಳನ್ನ ನಾಳೆ ನೀವು ಸೈಬರ್ ಸೆಂಟ್ರಿಗೆ ಹೋಗಿ ನಿಮ್ದು ಎಂಥ ಇಂಪಾರ್ಟೆಂಟ್ ಕೆಲಸ ಇತ್ತಂದ್ರೂ ಪರವಾಗಿಲ್ಲ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸೊ ಈ ಅರ್ಜಿಯನ್ನು 100% ನಾನು ಹೇಳ್ತಾ ಇದ್ದೀನಿ ಅಪ್ಲಿಕೇಶನ್ಗಳನ್ನ ಹಾಕ್ಕೊಡ್ರಿ. ಇದಕ್ಕೆ SC/STದವರಿಗೆ ಮತ್ತು ಮಹಿಳೆಯರಿಗೆ ಯಾವುದೇ ಥರನಂಥ ಅಪ್ಲಿಕೇಶನ್ ಫೀಸ್ ಕೂಡ ಇದರಲ್ಲಿ ಇರೋದಿಲ್ಲ. ಓಕೆ, OBCದವರಿಗೆ ಮಾತ್ರ, ಪುರುಷರಿಗೆ ಮಾತ್ರ ಅಪ್ಲಿಕೇಶನ್ ಫೀಸ್ ಇರ್ತೈತಿ, ಮತ್ತು ಜನರಲ್ EWSದವರಿಗೆ ಓಕೆ ನಿಮ್ಮ ಸರ್ಟಿಫಿಕೇಟ್ ಇರಲಿಲ್ಲ ಅಂದರೂ ಸರ್ಟಿಫಿಕೇಟ್ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಯಿತು ಅವನ್ನೆಲ್ಲ ತೆಗೆಸ್ಕೊಡ್ರಿ. ಓಕೆ, ಇದ್ರದ್ದು ಪ್ರತಿಯೊಂದು ಎಕ್ಸಾಮ್ ಸಿಲೆಬಸ್ ಬಂತು, ಯಾವ ಥರ ಎಕ್ಸಾಮ್ ಇರ್ತೈತಿ, ಫಿಸಿಕಲ್ ಯಾವ ಥರ ಇರ್ತೈತಿ, ಸೊ ಮೆಡಿಕಲ್ ಯಾವ ಥರ ಇರ್ತೈತಿ, ಪ್ರತಿಯೊಂದು ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾನು ನೀಡಿದ್ದೀನಿ. ಸೊ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ಜಾಯಿನ್ ಆಗ್ತಾ ಇದ್ದೀರಾ, ಓಕೆ ಈ ನೋಟಿಸನ್ನು ನೋಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಾ, ಓಕೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಈಗಾಗಲೇ ಒಂದು ಲೈಕ್ ಮಾಡಿ, ವಿಡಿಯೋನ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ತಲುಪುವಾಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ, ಅವ್ರಿಗೆ ಕೂಡ ಶೇರ್ ಮಾಡಿಕೊಡ್ರಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ರೈಟ್ ಸೈಡ್ಗೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾಯಿದೆ, ಈ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾವು ಕೊಡ್ತಿರ್ತಕ್ಕಂಥ ಡೈಲಿ ಅಪ್ಡೇಟ್ಗಳು ಏನಿರ್ತಾವಲ್ಲ ಅವು ಇಂಪಾರ್ಟೆಂಟ್ ಆಗಿರ್ತಾವೆ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾನೆ ಇರ್ತಾವೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.